ನಮ್ಮ ಪಕ್ಷದಿಂದ ಆದಂತ ಇದಲ್ಲ ಅದು. ಈಗ ಡಿ.ಕೆ. ಶಿವಕುಮಾರ್ ಆಗೋದು ಬೇಡ ಸರ್, ಯಾರಾದ್ರೂ ಆಗ್ಲಿ ಸರ್, ಯಾರ ಹಣೆ ಬರ ಇದೆಯಾ ಅವ್ರು ಆಗ್ಲಿ ಸರ್. ಹೂ ಇಸ್ ಮೋಸ್ಟ್ ಡೇಂಜರಸ್ ಫಾರ್ ಜೆಡಿಎಸ್ ಪಾರ್ಟಿ ಅಂತ ಪ್ರಶ್ನೆ ನಂದು. ಯಾರು ಜಾಸ್ತಿ ಡೇಂಜರಸ್ ಜೆಡಿಎಸ್ಗೆ? ಸರ್ ಆಗ್ಲೇ ನಾನು ಫಸ್ಟ್ ಒಂದು ಡಿಬೇಟ್ ಹೇಳಿದ ಒಂದು ಮಾತು, ನಿಮಗೆ ನಿಮ್ಮ ಮತ ಬ್ಯಾಂಕ್ಗೆ ಕೈ ಹಾಕ್ತಿರೋದು ಬಿಜೆಪಿ ಅವರೇ ಹೊರತು ಡಿ.ಕೆ. ಅಲ್ಲ. 58 ಡಿ.ಕೆ. ಮಂಡ್ಯ ಎಷ್ಟೊಂದು ನೋಡಿದಾರ್ರಿ, ಎಷ್ಟೊಂದು ನೋಡ್ಬಿಟ್ಟಿದ್ದಾರೆ ಹೇಳ್ಬಿಡಿ. ಸರ್ 58 MLA ಇದ್ದಂತ ನಮ್ಮ ಪಕ್ಷನ 19ಕ್ಕೆ ತಂದು ನಿಲ್ಲಿಸ್ತಾರು ಬಿಜೆಪಿ ಅಲ್ಲ ಸರ್, ನಮ್ಮ ಕಾಂಗ್ರೆಸ್ ಅವರೇ ಸರ್. ಓಕೆ, ನಮ್ಮ ಬೆನ್ನು ಚೂರಿ ಹಾಕ್ತಾರೆ ನಮ್ಮ ಕಾಂಗ್ರೆಸ್. ನಾವ್ ಯಾರನ್ನ ನಂಬ್ಕೊಂಡು ನಮ್ಮ ಮಿತ್ರವರು ಅಂತ ನಾವು ಹೋದ್ವು, ಎಲ್ಲಾ ಸರಿನೂ ಹೋದಾಗೆಲ್ಲ 8-10 ಜನ 5% ಓಟು ಮಂಡ್ಯ ಭಾಗದಿಂದ ತಗೊಂಡ್ರೆ ನಾನು ಚೆಕ್ ಮಾಡಿದೆ. ನರಸಿಂಹಮೂರ್ತಿ ಅವ್ರ ಮಾತು ಇವತ್ತಿಗೆ ಮುಂಚೆ ನಾನು ಚೆಕ್ ಮಾಡಿರ್ತೀನಲ್ವಾ, ನಿಮ್ಮ ವೋಟ್ ಶೇರಿಂಗ್ ಅಲ್ಲಿ 5% ಮಂಡ್ಯ ಕಡೆ ಹುಡುಗರುಗಳು ಯಾವತ್ ಕೇಸರಿ ಶಾಲಕಕ್ಕೆ ಶುರು ಮಾಡಿ ಅಲ್ಲಿ ಧ್ವಜ, ಕೆರಗೋಡು, ಇವು ಎಲ್ಲ ಬಂತಲ್ಲ, ಎಲಿಮೆಂಟ್ಸ್ ಎಲ್ಲ ಬಂತಲ್ಲ, ನಿಮ್ ವೋಟ್ ಯಾವ್ದು ಕಾಂಗ್ರೆಸ್ ಹೋಗ್ಬಿಟ್ಟು ಅಂತ ಚೆಕ್ ಮಾಡಿದ್ವಿ ನಾವು. ಹಳೆ ಮೈಸೂರು ಚೆಕ್ ಮಾಡಿದೆ, ನಿಮ್ ವೋಟ್ ಹೋಗಿರೋದು ಕಾಂಗ್ರೆಸ್ಗೆಲ್ಲ, ಡಿ.ಕೆ.ಶಿಗೂ ಹೋಗ್ಲಿಲ್ಲ, ಸಿದ್ದರಾಮಯ್ಯ ಅವ್ರಿಗೂ ಬರ್ಲಿಲ್ಲ. ಅದು ನಿಮ್ ವೋಟ್ ತಗೊಂಡ್ರು ಬಿಜೆಪಿ. ಈಗ ನಮ್ಮ ಮಿತ್ರ 5% ವೋಟ್ ರೀ ಹಳೆ ಮೈಸೂರು ನಾನು ಮಾತಾಡ್ತಾ ಇರೋದು, 100% ಅಲ್ಲ. ಕಾಂಗ್ರೆಸ್ ಕಿತ್ಕೊಂಡ್ಬಿಟ್ರು ನಮ್ಮ ಓಟ್ನ ಕಿತ್ಕೊಂಡಿದ್ದಲ್ಲ, ನಮ್ಮ MLAಗಳನ್ನ ನಮ್ಮಿಂದ ಕಿತ್ಕೊಂಡು ಹೋದ್ರಲ್ಲ, ಒಬ್ಬರನ್ನ ಇಬ್ಬರನ್ನ ಇವ್ರು ಕಿತ್ಕೊಂಡು ಹೋಗಿದ್ದು. ಸಿದ್ದರಾಮಯ್ಯ ಎಷ್ಟು ಜನ ತಗೊಂಡು ಹೋದ್ರು, ಮತ್ತೆ ಮೊನ್ನೆ ಜಮೀರ್ ಅವರು ಮತ್ತೆ ಇವರೆಲ್ಲ ಎಷ್ಟು ಜನ ಹೋದ್ರು, ಎಷ್ಟೆಷ್ಟು ಸರಿ ನಮ್ಮ MLAಗಳನ್ನ ಒಂದ್ ಪಾತಿಲಿ ಸಸಿಗಳು ನೆಟ್ಟಿರ್ತೀರಿ, ನರ್ಸರಿಲಿ ಮಾಡಿರ್ತೀರಿ, ನಿಮ್ ಹೊಲದಲ್ಲಿ ಇಟ್ಕೋಬೇಡಿ ಅಂತ ಯಾರು ಹೇಳಿಲ್ಲ, ಸರಿಯಾಗಿ ಪೋಷಣೆ ಮಾಡಬೇಡಿ ಅಂತ ಯಾರು ಹೇಳಿರಲ್ಲ ನಿಮ್ಗೆ. ಸಿದ್ದರಾಮಯ್ಯನವರು ನಿಮ್ಮ ಹೊಲದ್ದೇ ಬೆಳೆ, JDS ಹೊಲದ್ದೇ ಬೆಳೆ, ನೀವು ಸರಿಯಾಗಿ ಬೆಳೆಗೆ ನೆಟ್ಟು ನನ್ನ ಮಗನ CM ಆಗ್ಬೇಕು, ನನ್ನ ಮಗ CM ಆಗ್ಬೇಕು, ಇನ್ನೊಬ್ಬ ಮಗ ಉಪಮುಖ್ಯಮಂತ್ರಿ ಆಗ್ಬಿಡ್ಬೇಕು, ಅವ್ರ ಮಗ ಇನ್ನೊಬ್ಬ MP ಆಗ್ಬಿಡ್ಬೇಕು, ಮಿನಿಸ್ಟರ್ ಆಗ್ಬಿಡ್ಬೇಕು, ಈ ಮಾಡ್ಕೊಂಡು ಹೋಗ್ತಿದ್ರೆ ಸರ್ ಆಗ್ಬಾರ್ದು. ಎಲ್ಲ ಪಾರ್ಟಿಗಳು ಇದೆ ರೀ. ಅದು ನಾನು ಸ್ವಾಭಾವಿಕವಾಗಿ ಎಲಿಜಿಬಲ್ ಇದ್ದೆ ಮುಖ್ಯಮಂತ್ರಿ ಆಗ್ಲಿಕ್ಕೆ, JDS ನನಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅಂತಾನೆ ಸಿದ್ದರಾಮಯ್ಯ ಆಚೆ ಬಂದಿದ್ದು. ಆಚೆ ಬಂದ್ಮೇಲೆ ಮತ್ತೆ ಬಂದು ಮುಖ್ಯಮಂತ್ರಿ ಆಗ್ಬೇಕಂತ ದೇವೇಗೌಡರ ಮನೆ ಹತ್ರ ಬಂದು ಕೈ ಕಟ್ಕೊಂಡು ನಿಂತ್ಕೊಂಡಾರ ಸರ್ 2018ರಲ್ಲಿ. ಸರಿ, ಇದಕ್ಕೆ ಸಂಬಂಧ ಏನು? ಹಾಗೇನೆ ಸರ್, ಪ್ರತಿಯೊಂದೂ ಇವಾಗ ನಾವು ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದೀವಿ, ಇದು ಫೈನಾನ್ಸ್ ಮಿನಿಸ್ಟರ್ ಮಾಡಿದೀವಿ. ಯಾವಾಗ ನಮ್ಮ ಪಕ್ಷದಲ್ಲಿದ್ದಾಗ 2 ಸರಿ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಏನ್ ಮುಂದಕ್ಕೆ ಆಗಿರೋರು ಕುಮಾರಸ್ವಾಮಿ ಅವರಿಗಿಂತ ಅವತ್ತಿನ ರಾಜಕಾರಣ ಅವರೇ ಸೀನಿಯರ್. ಅವತ್ತಿನ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರಿಗಿಂತ ಯಾವ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಕಡಿಮೆ ಇದೆ ಹೇಳ್ಬಿಡಿ. ಒಂದು ವಿಚಾರ, ಒಂದು ಎಲಿಮೆಂಟ್. ಇವಾಗ ಕುಮಾರಸ್ವಾಮಿ ಮೂವಿ ಇಲ್ಲಿದ್ರು, ಹೌದು ಸರ್, ಸಿನಿಮಾ ನಿರ್ಮಾಣ ಕ್ಷೇತ್ರದಲ್ಲಿ ಅವರು ಇದ್ದಂಥವ್ರು. ಅವರು ಏನಕ್ಕೆ ಜಂಪ್ ಹೊಡೆದ್ಬಿಟ್ರು, ಹಂಗೆ ಓವರ್ಟೇಕ್ ಯಾಕೆ ಮಾಡ್ಬಿಟ್ರು, ಜಿಗಿದ್ ಬಿಟ್ರು ಯಾಕೆ? 5-6 ಮೆಟ್ಲು ಜಿಗಿದ ಮೇಲೆ ನಿಂತ್ಕೊಂಡ್ಬಿಟ್ರಲ್ಲ, ಹೆಂಗದು? ಪಕ್ಷ ಬಿಟ್ಟು ಸರ್ ಅಹಿಂದ ಕಾರ್ಯಕ್ರಮಗಳು ಮಾಡ್ಕೊಂಡು ಅವಾಗ ಏನೇನ ಬೇರೆ ಬೇರೆ ರೀತಿ ಅರಮನೆಯಲ್ಲಿ ಅರಮನೆ ಆವರಣದಲ್ಲಿ ದೊಡ್ಡ ಸಮಾವೇಶ ನಡೀತಾ ಇರುತ್ತೆ. ನರಸಿಂಹರಾಜು ಅವರೇ, ದೊಡ್ಡ ಸಮಾವೇಶ ನಡೀತಾ ಇದ್ದಾಗ ಅನೇಕ ಲೀಡರ್ಗಳು ವೇದಿಕೆ ಮೇಲೆ ಬರ್ತಾ ಇರ್ತಾರೆ. ವೇದಿಕೆ ಮೇಲೆ ಬರ್ತಾ ಇದ್ದಾಗ ಸಿದ್ದರಾಮಯ್ಯವರು ಒಂದ್ಸಲ ವೇದಿಕೆ ಹತ್ತುತ್ತಾರೆ. ನಿಮ್ದೇ JDS, ಬೇರೆ ಪಕ್ಷದ ನಾನು ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಹತ್ತಿದಾಗ ಜೋರಾಗಿ ಒಂದು ಕೂಗು ಹೇಳುತ್ತಲ್ಲ, ಸಿದ್ದರಾಮಯ್ಯವರೇ ಜೈವಾಗ್ಲಿ ಅಂತ ಹೇಳಿ, ಆ ಕೂಗು ನೋಡ್ಕೊಂಡು ದೇವೇಗೌಡರು ಅವತ್ತು ಮನಗಾಣ್ತಾರೆ. ದೇವೇಗೌಡರು ಸಿದ್ದರಾಮಯ್ಯ ಕೈ ಹಿಡ್ಕೊಂಡು ಮೇಲೆ ಎತ್ತಿದಾರೆ ಅವತ್ತಿಗೆ. ಯಾವ ವೇದಿಕೆಯಲ್ಲಿ? ಅಲ್ಲಿಂದ ಸಿದ್ದರಾಮಯ್ಯ ರಾಜಕೀಯ ಜೀವನದ ಹೊಸ ಅಧ್ಯಾಯ ಶುರುವಾಯಿತು. ಆ ಒಂದು ಏಳಿಗೆ ನೀವೇ ಸಹಿಸ್ಕೊಳ್ದೇ ಇದ್ರೆ ಬೇರೆ ಏನ್ ಮಾಡ? ಮನೆ ಮಗ ಚೆನ್ನಾಗಿ ಚೆನ್ನಾಗಿದ್ದಾನೆ ಅಂದ್ರೆ ಮುಖ್ಯಮಂತ್ರಿ ಮಾಡ್ರ ಸರ್, ಫೈನಾನ್ಸ್ ಮುಖ್ಯಮಂತ್ರಿ ನಮಗೆ 113 ಸ್ಥಾನ ಬಂದಿತ್ತಾ ಸರ್? ನಮ್ಗೆ ಅವ್ರನ್ನ CM ಮಾಡ್ಲಿಕ್ಕೆ ಬಂದಿತ್ತಾ? ಬಂದಿರ್ಲಿಲ್ಲ ತಾನೆ. ಅವಾಗ ಧರ್ಮಸಿಂಗ್ ಅವ್ರನ್ನ ಮಾಡ್ದ ತಾನೆ. ಆ ಸಂದರ್ಭ ತಾನೇ ಇವಾಗ ಉಪಮುಖ್ಯಮಂತ್ರಿ ಇವರಾಗಿದ್ದು. ಅವಕಾಶ ಇದ್ದಿದ್ರೆ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕರ್ಕೊಂಡ್ ಬಂದವರು ಮುಖ್ಯಮಂತ್ರಿ ಮಾಡ್ತಾ ಇರ್ಲಿಲ್ವಾ? ನಿಮ್ ಪಾರ್ಟಿ ಹೇಗೆ ಅಂದ್ರೆ ಶರತ್, ನಿಮ್ ಪಾರ್ಟಿ ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ ಅವ್ರ ಕಥೆ ಮುಗೀತು ಅಂತ. ಇಡೀ ದೇಶದಲ್ಲಿ ಸಣ್ಣ ಪಾರ್ಟಿ, ಪ್ರಾದೇಶಿಕ ಪಕ್ಷ ಯಾರ ಜೊತೆ ನೀವು ಕೈ ಜೋಡಿಸಿದಿರಿ, ನೀವು ಯಾರ ತಲೆ ಮೇಲೆ ಕೈ ಇಡ್ತಿರೋ ಅವ್ರ ಕಥೆ ಮುಗೀತು ಅಂತ ಹೇಳಿ. ಈ ಕಾಂಗ್ರೆಸ್ ಕಥೆ ಉಲ್ಟಾ. ಇವರೇ ಮೇಜರ್ ಪಾರ್ಟಿಯಾಗಿ ಯಾವ್ಯಾವ ಪಾರ್ಟಿ ಜೊತೆ ಸೇರ್ಕೊಂಡಿದ್ದಾರೋ ಆ ಎಲ್ಲ ರಾಜ್ಯಗಳಲ್ಲಿ ಇವರೇ ಚಿಕ್ಕ ಪಾರ್ಟಿ. ಇವಾಗ ಬೇರೆ ಪಾರ್ಟಿಗಳ ಆಶ್ರಯದಲ್ಲಿದ್ದಾರೆ. ನೀವ್ ಯಾರ ಜೊತೆ ಹೋದ್ರು ದೊಡ್ಡ ದೊಡ್ಡ ಪಾರ್ಟಿಗಳು, ಇನ್ಕ್ಲೂಡಿಂಗ್ ನಿತೀಶ್, ನಾನು ಹೇಳ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ ನಿತೀಶ್, ಎಲ್ಲರ ಕತೆ ಮುಗಿಸ್ಕೊಂಡೇ ಬಂದಿರೋದು ನೀವು. ಈಗ JDS ಪ್ರಾದೇಶಿಕ 19ರಲ್ಲಿ ಇದ್ದಾರೆ. ಏನ್ ಈ ಸಲ ಅದು ಮುಗಿಸ್ಬಿಟ್ಟು ಅಲ್ಲೂ ನೀವು ಅಕ್ಕರೆ ಮಾಡ್ಕೊಳ್ಬೇಕು ಅಂತನಾ? ನಾವು NDA ಮೈತ್ರಿಕೂಟದಲ್ಲಿ ಇದ್ದೀವಿ. JDS ಮತ್ತೆ ನಾವು ಪ್ರಾದೇಶಿಕ ಪಕ್ಷ, ಅದರದೇ ಆದ ಒಂದು ಸಿದ್ಧಾಂತ ಇದೆ, ನಮ್ಮದೇ ಪಕ್ಷದ ನಮ್ಮದೇ ಆದ ಸಿದ್ಧಾಂತದಲ್ಲಿ 2 ಸಿದ್ಧಾಂತಗಳ ಒಮ್ಮತದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಇವಾಗ ಈಗ ಹಿಂದೆ ಸಂಸದ ಇಲೆಕ್ಷನ್ MP ಇಲೆಕ್ಷನ್ ನಾವು ಎದುರಿಸಿದ್ದೀವಿ. ಸೀಟ್ಗಳನ್ನು ನಾವು ಶೇರಿಂಗಲ್ಲಿ
ಅವರು ಒಂದಷ್ಟು ಕಡೆ ನಿಂತಿದ್ದೇವೆ, ನಾವು ಆಗ್ಲೇ ಗೆದ್ದಿದ್ದೀವಿ. ದೀಪಕ್ ಒಂದು ಮಾತಾಡ್ತಾರೆ, ಅವ್ರು ಗೆದ್ದಿದ್ದಾರೆ. ಕೇಳಿಸ್ಕೊಬಿಡಿ. ದೀಪಕ್ ಒಂದು ನೋಡಿ, ಮಾತಾಡಿದ್ರು. ದೀಪಕ್ ನಾನು ಸರ್, ಈಗ ನೀವು ಎಲ್ಲೇ- ಐಡಿಯಾಲಜಿಕಲ್ ಒಂದು ದೀಪಕ್ ಹೇಳಿದ ಮಾತು ನಿಮಗೆ ಕೇಳ್ಬಿಡ್ತೀನಿ. ಐಡಿಯಾಲಜಿಕಲ್ ರಾಜಕಾರಣ ಒಂದಿದೆ, ಪಾಪ್ಯುಲರ್ ರಾಜಕಾರಣ ಅಂತ ಒಂದಿದೆ ಅಂತ ಹೇಳಿ ಇನ್ನೊಂದು ಆಡ್ ಮಾಡ್ಬಿಡ್ತೀನಿ ನಾನು, ಪವರ್ ಓರಿಯೆಂಟೆಡ್ ಪಾಲಿಟಿಕ್ಸ್ ಅಂತ ಹೇಳಿ. Power oriented ಈಗ ಸೈದ್ಧಾಂತಿಕ ಅಂತ ಬಿಟ್ರೆ ನೋಡಿ, ನಿಮ್ ಬಿಜೆಪಿ ಸಿದ್ಧಾಂತಕ್ಕೂ ಇವರೇ ಬಾಯಿಗೆ ಬಂದಂಗೆ ಬೈದಿದ್ರಿ ನಿಮ್ ಪಾರ್ಟಿಗೆ, ನೋಡಿ ಇವರೇ ಬಾಯಿಗೆ ನೋಡಿ, ನಾನು ಯಾವ ತರ ಸೈದ್ಧಾಂತಿಕ ಅವತ್ತು ಒಪ್ಕೊಂಡ್ಬಿಟ್ಟಿಬ್ರು, ನೀವು ಜಾಯ್ನ್ ಆಗ್ಬಿಟ್ಟಿದ್ ನೀವು. ನೋಡಿ, ಈಗ ನೀವು ಹಿಂದೆ ಏನು 2020 ಹೇಳ್ತಾ ಇದ್ರಲ್ವಾ, ನೋಡಿ ಅದ್ಯಾವುದೋ ಒಂದು ವಿಷಗಳಿಗೆಯಲ್ಲಿ ನಡೆದಕ್ಕಂತ ಪ್ರಸಂಗ, ಅದು ಇವಾಗಿನ ಚರ್ಚೆ, ಅದು ಈಗ ಗೌಣ. ನಮ್ಗೆ ವಿಷಗಳಿಗೆಯಲ್ಲಿ ನಡೆದಂತಹ ಪ್ರಸಂಗಗಳು ನಮ್ಗೆ ಗೌಣ. ಈಗ ಅವರ ಸಿದ್ಧಾಂತವನ್ನ ನಾವು ಒಪ್ಪಿದೀವಿ, ನಮ್ಮ ಸಿದ್ಧಾಂತವನ್ನು ಅವರು ಒಪ್ಪಿದ್ದಾರೆ. ಹಾಗಾಗಿ ಇಬ್ರು ಒಮ್ಮತದಿಂದ ನಾವು ಚುನಾವಣೆ ಪ್ರತಿಯೊಂದು, ಈಗ ನೀವು ZP ಆಗಿರ್ಬೋದು, TP ಆಗಿರ್ಬೋದು, ಎಲ್ಲದಕ್ಕೂ ದೇವೇಗೌಡರು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಿಮ್ದು ಹಿಂದೂ ಪರ ಮುಸ್ಲಿಂ ವಿರೋಧಿ ಸಿದ್ಧಾಂತ ನೋಡಿ, ನಮ್ಮಲ್ಲಿ ಯಾವುದೇ ರೀತಿಯಾಗಿ ಮುಸ್ಲಿಂ ವಿರೋಧಿಯಾಗಿ ಒಂದೇ ಒಂದು ಯಾವುದೇ ರೀತಿಯಾದ ಹೇಳಿಕೆಗಳನ್ನ ನಮ್ಮ ಬಿಜೆಪಿ ಪಕ್ಷದಲ್ಲಿ ಮುಸ್ಲಿಂ ಮಿಯಾ ಓಟ್ಗಳು ನನಗೆ ಬೇಕಾಗಿಲ್ಲ ಅಂದ್ರಿ, ಶ್ರೀಮಂತ ಬಿಸ್ವಾ ಎಲ್ಲೋ ಓಟ್ಸ್ ನನಗೆ ಬೇಕಾಗಿಲ್ಲ ಅಂದ್ರು, ಎಲ್ಲೋ ಒಬ್ಬಿಬ್ರು ಆ ಹೇಳಿಕೆಗಳನ್ನ ಕೊಟ್ಟಿರ್ಬೋದು. ಆಚೆ ತಿನ್ಬೇಡಿ ಅಂದ್ರು. ಸರ್ ನೋಡಿ, ನಮ್ಮಲ್ಲಿ ನೋಡಿ ಆ ತರ ನೋಡಿ, ನಾನು ಒಂದನ್ನು ನಾನು ಸ್ಪಷ್ಟಪಡಿಸ್ತೇನೆ. ಈಗ ಇರುವ ಏನು ಕಾಂಗ್ರೆಸ್ ಆಡಳಿತಾರೂಢದಲ್ಲಿರುವ ಒಂದು ಪಕ್ಷದಲ್ಲಿರುವ ಸಿದ್ಧಾಂತಕ್ಕೂ ನಮ್ಮ ಒಮ್ಮತದಲ್ಲಿ ಇರತಕ್ಕಂತ ಸಿದ್ಧಾಂತಕ್ಕೂ ಅಜಗಜಾಂತರ ವ್ಯತ್ಯಾಸ. ಅನುಕೂಲ ಸಿದ್ಧಾಂತ ಇಲ್ಲ. ನೋಡಿ, ನಮ್ಮಲ್ಲಿ ನೋಡಿ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ಮುಖ್ಯ. ನಮ್ಗೆ ಆ ಒಂದು ಸಿದ್ಧಾಂತ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದೇ ಸಿದ್ಧಾಂತದಲ್ಲಿ ನಾವು ಇವತ್ತಿನ ದಿವಸ ಚುನಾವಣೆಗೂ ಹೋಗಿದ್ದೀವಿ, ಸಾಕಷ್ಟು ರಾಜ್ಯದಲ್ಲೂ ಗೆದ್ದಿದ್ದೀವಿ ಕೂಡ. ಈಗ ಏನು 4ನೇ ತಾರೀಕಿಗೆ ರಿಸಲ್ಟ್ ನೋಡಿ, ಆ ರಿಸಲ್ಟ್ ನೋಡಿ ನೀವೇ ಹೇಳ್ತೀರಾ ನಮ್ಮ ಪಕ್ಷದ ಸಿದ್ಧಾಂತ ಏನು, ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಸಿದ್ಧಾಂತ ಏನು ಅಂತೇಳಿ ನೀವೇ ಕೂತ್ಕೊಂಡು ನೀವು ವಿಚಾರವನ್ನ ಹೇಳ್ತೀರಾ. ಒಂದು ಆಮೇಲೆ ನಾನು ಒಂದನ್ನ ಸ್ಪಷ್ಟಪಡಿಸ್ತೇನೆ. ಇಲ್ಲಿ ಈಗೇನು ಆಡಳಿತಾರೂಢದಲ್ಲಿರ್ತಕ್ಕಂಥ ಏನು ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ನಿಮಗೆ ಇಷ್ಟು ಸೀಟ್ಗಳನ್ನ ತಂದಿರತಕ್ಕಂಥದ್ದು ನಿಮ್ಮ ಕುರ್ಚಿ ಕಿತ್ತಾಟಕ್ಕೋಸ್ಕರ ಅಲ್ಲ, ನಿಮ್ಮ ದೃಶ್ಯ ಮಾಧ್ಯಮ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವುದೇ ಕುರ್ಚಿ ಕಿತ್ತಾಟಕ್ಕೋಸ್ಕರ ಅಲ್ಲ, ಭ್ರಷ್ಟಾಚಾರ ಮಾಡ್ಲಿಕ್ಕೋಸ್ಕರ ಅಲ್ಲ, ನೀವು ಡೆಲ್ಲಿಗೆ ಫ್ಲೈಟ್ ಹಾಕೊಂಡು ಹೋಗ್ಲಿಕ್ಕಲ್ಲ, ಜನರ ತೆರಿಗೆ ಹಣದಲ್ಲಿ ಮೋಜು ಮಸ್ತಿ ಮಾಡ್ಲಿಕ್ಕಲ್ಲ, ಜನರ ಒಂದು ಏಳಿಗೆಗೋಸ್ಕರ, ಜನರ ಅಭಿವೃದ್ಧಿಗೋಸ್ಕರ ನಿಮ್ಗೆ 136 ಸೀಟ್ ಏನ್ ತಂದಿದೆ, ಆ 136 ಸೀಟ್ ಸದುಪಯೋಗ ಪಡ್ಕೊಂಡು ಜನರ ಅಭಿವೃದ್ಧಿ ಪರವಾಗಿ, ಜನರ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿ. ಏನು ಜಿಲ್ಲಾ ಸಚಿವರುಗಳಿದಾರಲ್ಲ, ಅಲ್ಲಿ ಹೋಗಿ ಏನ್ ಕೆಲಸಗಳಾಗಿದೆ, ಅದರ ಸಮೀಕ್ಷೆ ಏನಾಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಅದನ್ನೆಲ್ಲ ಬಿಟ್ಟು ಕುರ್ಚಿಗೋಸ್ಕರ ಕಿತ್ತಾಟ ಮಾಡ್ಕೊಂಡು ಸಮಯ ವ್ಯರ್ಥ ಮಾಡ್ತಾ ಇದ್ದೀರಾ, ಜನರ ತೆರಿಗೆ ಹಣದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದೀರಾ. ಇದಕ್ಕೆ ನನ್ನ ವಿರೋಧ ಇದೆ. ದೀಪಕ್, ನಾನು ನಿಮ್ಮನ್ನು ಮಾತಾಡ್ತೀನಿ. ದೀಪಕ್, ಒಂದೇ ಒಂದು ಬ್ರೇಕ್ ಆದ್ಮೇಲೆ ನಾನು ನಿಮ್ಮನ್ನು ಮಾತಾಡ್ತೀನಿ. ಅಖಾಡ